ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ದೊಡ್ಡ ಗ್ರೋ ಬ್ಯಾಗ್ಗಳಿದ್ರೆ ಅದಕ್ಕೆ ಯಾವ ರೀತಿ ಮಣ್ಣು ತುಂಬಿಸೋದು ಅಂತ ಹೇಳ್ತೀನಿ. ತುಂಬ ದೊಡ್ಡ ಗ್ರೋ ಬ್ಯಾಗ್ಗಳಲ್ಲಿ ಅಥವಾ ಚೀಲಗಳಲ್ಲಿ ಮಣ್ಣು ತುಂಬಿಸ್ಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ತುಂಬ ಮಣ್ಣು ಬೇಕಾಗುತ್ತೆ, ಅದನ್ನು ಎತ್ತಿಡೋದು ಕೂಡ ಅಷ್ಟೇ ಕಷ್ಟ ಇದೆ. ಅದರಲ್ಲೂ ಟೆರೇಸ್ ಗಾರ್ಡನ್ ಮಾಡಿರೋರಿಗೆ ಮಣ್ಣನ್ನು ತೊಗೊಂಡು ಹೋಗೋದು ತುಂಬ ಕಷ್ಟ. ಸೊ ಹಾಗಾಗಿ ಗಾರ್ಡನಲ್ಲಿ ಸಿಗೋವಂಥ ವೇಸ್ಟ್ ಮೆಟೀರಿಯಲ್ ಮತ್ತು ಕಿಚನಲ್ಲಿ ಸಿಗೋವಂಥ ವೇಸ್ಟ್ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಗ್ರೋ ಬ್ಯಾಗ್ನ ತುಂಬಿಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೀವು ಯಾವುದೇ ದೊಡ್ಡ ಗ್ರೋ ಬ್ಯಾಗ್ ತಗೊಳ್ಳಿ ಅಥವಾ ಚೀಲಗಳಲ್ಲಿ ಬೆಳೆಯೋರು ಚೀಲ ತಗೊಂಡ್ರೆ ಅಥವಾ ಹಳೆ ಬಕೆಟ್ಗಳಲ್ಲಿ ಬೆಳೆಯೋರು ಅಥವಾ ದೊಡ್ಡ ಡಬ್ಬಗಳಲ್ಲಿ ಬೆಳೆಯೋರು ಫಸ್ಟ್ ಕೆಳಗಡೆಗೆ ಒಂದು ಲೇಯರ್ ಮಣ್ಣನ್ನು ಹಾಕೋಬೇಕು. ಇದಾದಮೇಲೆ ಗಾರ್ಡನಲ್ಲಿ ಸಿಗೋವಂಥ ಎಲ್ಲ ಒಣಗಿರೋ ಎಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು. ಒಂದು ಲೇಯರು ಒಣಗಿರೋ ಎಲೆಗಳನ್ನ ಹಾಕಬೇಕು. ನಾನಿಲ್ಲಿ ಮರದಿಂದ ಬಿದ್ದಿದ್ದು ಎಲ್ಲ ಒಣಗಿರೋ ಎಲೆಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದಾದಮೇಲೆ ಹಸಿ ವೇಸ್ಟನ್ನು ಹಾಕಬೇಕು. ಕಿಚನಲ್ಲಿ ಸಿಗೋವಂಥ ಹಸಿ ವೇಸ್ಟನ್ನು ಹಾಕಬೇಕು. ಆದರೆ ನಾನಿಲ್ಲಿ ದಾಸವಾಳನ ಪ್ರೂನಿಂಗ್ ಮಾಡಿದ್ದಿತ್ತು, ಹಾಗಾಗಿ ಅದ್ರ ಎಲೆಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಕಿಚನಲ್ಲಿ ಸಿಗುವಂಥ ಎಲ್ಲ ತರಕಾರಿ ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳು, ಸೊಪ್ಪುಗಳನ್ನ ಹಾಕಬಹುದು. ಇದಾದಮೇಲೆ ಪುನಃ ಒಂದು ಲೇಯರ್ ಒಣಗಿರೋ ಎಲೆಗಳನ್ನ ಹಾಕೋಬೇಕು. ಇದೇ ರೀತಿ ನೀವು ಎಷ್ಟು ದೊಡ್ಡ ಗ್ರೋ ಬ್ಯಾಗ್ ತೊಗೊಂಡಿದ್ದೀರಾ ಅಥವಾ ಎಷ್ಟು ದೊಡ್ಡ ಚೀಲ ತೊಗೊಂಡಿದ್ದೀರಾ ಅದರ ತುಂಬ ಒಂದು ಲೇಯರ್ ಒಣಗಿರೋ ಎಲೆಗಳು, ಒಂದು ಲೇಯರ್ ಹಸಿ ವೇಸ್ಟು, ಹೀಗೆ ತುಂಬಿಸ್ತಾ ಬರಬೇಕು. ಇದ್ರ ಜೊತೆಗೆ ಮಧ್ಯ ಮಧ್ಯ ನೀವು ಮಣ್ಣನ್ನು ಕೂಡ ಸೇರಿಸ್ಕೋಬೋದು. ಮಣ್ಣಲ್ಲಿರೋ ಮೈಕ್ರೋಬ್ಸು ವೇಸ್ಟ್ ಮೆಟೀರಿಯಲ್ನ ತುಂಬ ಬೇಗ ಡಿಕಂಪೋಸ್ ಮಾಡುತ್ತೆ. ರಿಪೋರ್ಟಿಂಗ್ ಮಾಡಿದ್ಮೇಲೆ ಉಳಿದಿರೋ ಹಳೆ ಮಣ್ಣಿರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು. ಅದರಲ್ಲಿ ಎರೆಹುಳುಗಳೇನಾದರೂ ಇದ್ದರೆ ಇನ್ನೂ ತುಂಬ ಬೇಗ ಡಿಕಂಪೋಸ್ ಆಗುತ್ತೆ. ಇದೇ ರೀತಿ ಗ್ರೋ ಬ್ಯಾಗ್ ತುಂಬೋರಿಗೆ ಒಂದೊಂದೇ ಲೇಯರ್ ಹಾಕ್ಕೊಂಡು ಬರಬೇಕು. ಇದಾದಮೇಲೆ ಲಾಸ್ಟ್ ಲೇಯರ್ ಒಣಗಿರೋ ಎಲೆಗಳೇ ಬರೋ ಥರ ನೋಡ್ಕೋಬೇಕು. ಬೇಯಿಸಿರೋ ಫುಡ್ ವೇಸ್ಟನ್ನು ಮಾತ್ರ ಇದಕ್ಕೆ ಹಾಕಬಾರ್ದು, ಬರೀ ಹಸಿ ವೇಸ್ಟನ್ನು ಮಾತ್ರ ಹಾಕಬೇಕು. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಮೇಲ್ಗಡೆ ಭಾಗಕ್ಕೆ ಮಣ್ಣನ್ನು ತುಂಬಿಸ್ಕೋಬೇಕು. 4ರಿಂದ 5 ಇಂಚ್ ಅಷ್ಟಾದರೂ ಮಣ್ಣಿರಬೇಕು. ಈ ಮಣ್ಣಿನ ಜೊತೆ ಕಾಂಪೋಸ್ಟ್ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ 3/4 ಭಾಗದಷ್ಟು ಮಣ್ಣು ತೊಗೊಂಡಿದ್ರೆ 1/4 ಭಾಗದಷ್ಟು ದನದ ಗೊಬ್ಬರನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಗ್ರೋ ಬ್ಯಾಗ್ಗಳಲ್ಲಿ ಎಲ್ಲರೂ ತರಕಾರಿ ಗಿಡಗಳನ್ನೇ ಜಾಸ್ತಿ ಬೆಳೀತಾರೆ. ಹಾಗಾಗಿ ನೀವು ಯಾವ ಗಿಡನ ನೆಡ್ತಾ ಇದ್ದೀರಾ ಆ ಗಿಡದ ಬೇರು ಎಷ್ಟು ಉದ್ದ ಇದೆ ನೋಡಿಕೊಂಡು ನೀವು ಮಣ್ಣನ್ನು ಹಾಕಬೇಕಾಗತ್ತೆ. 4-5 ಇಂಚ್ ಅಷ್ಟಾದರೂ ಬೇಕಾಗತ್ತೆ. ಇದಾದಮೇಲೆ ಈ ಮಣ್ಣಿಗೆ ಚೆನ್ನಾಗಿ ನೀರು ಹಾಕಬೇಕು. ಮಣ್ಣು ಪೂರ್ತಿ ನೆನೆಯೋರಿಗೆ, ಚೆನ್ನಾಗಿ ಸೆಟ್ ಆಗೋರಿಗೆ ನೀರು ಹಾಕಬೇಕು. ನೀರು ಹಾಕಿದ ಮೇಲೆ ಈ ಗ್ರೋ ಬ್ಯಾಗ್ನ 2 ದಿನ ಹಾಗೆ ಇಡ್ಬೋದು, ಆಮೇಲೆ ಗಿಡ ನೆಡ್ಬೋದು ಅಥವಾ ಅವತ್ತಿನ ದಿನ ಕೂಡ ನೆಡಬಹುದು. ನಾನಿಲ್ಲಿ ಬದನೆ ಗಿಡನ ನೆಡ್ತಾ ಇದ್ದೀನಿ. ಈ ಗಿಡ ದೊಡ್ಡದಾಗಿ ಕಾಯಿ ಬಿಡೋಷ್ಟರೊಳಗೆ ಈ ಗ್ರೋ ಬ್ಯಾಗಲ್ಲಿರೋ ಮಣ್ಣೆಲ್ಲ ಚೆನ್ನಾಗಿ ಕರಗಿ ಪಾಟಿಂಗ್ ಮಿಕ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸಾಮಾನ್ಯವಾಗಿ ಪೂರ್ತಿ ಮಣ್ಣು ತುಂಬಿರೋವಂಥ ಗ್ರೋ ಬ್ಯಾಗ್ನ ಎತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ಭಾರ ಇರುತ್ತೆ, ಇಬ್ಬರಾದರೂ ಬೇಕಾಗುತ್ತೆ. ಆದರೆ ಈ ಪಾಟಿಂಗ್ ಮಿಕ್ಸ್ ಇದೆಯಲ್ಲ ಇದು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಎಲ್ಲ ವೇಸ್ಟ್ ಮೆಟೀರಿಯಲ್ನೇ ಹಾಕಿ ಮಾಡಿರೋದ್ರಿಂದ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಎತ್ತೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಈ ಗ್ರೋ ಬ್ಯಾಗ್ನ 4-5 ದಿನ ನೆರಳಲ್ಲಿಟ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ತೆಗೆದಿಡಬೇಕು. ಗ್ರೋ ಬ್ಯಾಗ್ ತುಂಬಿಸೋದಕ್ಕೆ ತುಂಬ ಮಣ್ಣು ಬೇಕು, ಮಣ್ಣಿಗೆ ತುಂಬ ಖರ್ಚು ಮಾಡಬೇಕು ಅನ್ನೋರು ಈ ರೀತಿ ಪಾಟಿಂಗ್ ಮಿಕ್ಸ್ನ ನೀವು ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ಮೆಥಡ್ನ ತುಂಬ ಜನ ಗಾರ್ಡನರ್ಸ್ ಈಗಾಗಲೇ ಮಾಡ್ತಾ ಇರ್ತಾರೆ. ಯಾರಿಗೆ ಗೊತ್ತಿರಲ್ಲ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.